ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ ಯಾರಾದರೂ ಒಂದು 4 ಎಕರೆ 5 ಎಕರೆ ಈ ಥರ ಜಾಗ ಹುಡುಕ್ತಾ ಇದ್ದರೆ ದಯವಿಟ್ಟು ನನ್ನ ವೀಡಿಯೋ ಶೇರ್ ಮಾಡಿ. ದಯವಿಟ್ಟು ನನ್ನ ಯೂಟ್ಯೂಬ್ ಲಿಂಕ್ ಶೇರ್ ಮಾಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ ಯಾರಾದರೂ ಪರ್ಚೇಸ್ ಮಾಡೋರು ಇದ್ರೂ ನಿಮ್ಮಿಂದ ಅವ್ರಿಗೆ ಒಂದು ಹೆಲ್ಪ್ ಆಗಲಿ. ನೋಡಿ ಸರ್, ಇದೊಂದು ಜಾಗ 3 ಎಕರೆ 33 ಗುಂಟೆ ಜಾಗ ಒಂದು ಮಾರಾಟಕ್ಕೆ ಬಂದಿದೆ. ಒಳ್ಳೆ ತುಂಬ ಚೆನ್ನಾಗಿದೆ, ಒಳ್ಳೆ ಕ್ಲೈಮೇಟು ನೋಡಿ, ಒಳ್ಳೆ ತುಂಬ ಕ್ಲೈಮೇಟು. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. 3 ಎಕರೆ 33 ಗುಂಟೆ ಬರುತ್ತೆ. ಸುತ್ತ ಎಲ್ಲ ಅದ್ಬಸ್ತಾಗಿ ಫೆನ್ಸ್ ಮಾಡಿದ್ದಾರೆ ನೋಡಿ, ಗೇಟು ಕೂಡ ಹಾಕಿದ್ದಾರೆ. ಒಳ್ಳೆ ಜಾಗ, ಸೂಪರ್ ಆಗಿದೆ. ಒಳ್ಳೆ ಫಾರ್ಮ್ ಹೌಸ್ ಗಿಮ್ ಹೌಸ್ ಮಾಡ್ಕೊಳ್ಳೋರ್ಗು ಅಂತೂ ಅದ್ಭುತವಾಗಿರೋ ಜಾಗ. ಯೋಗ ಸ್ಕೂಲ್ಗೆ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಕೋಬೋದು. ಒಳ್ಳೆ ಅದ್ಭುತವಾಗಿದೆ, ಒಳ್ಳೆ ಕ್ಲೈಮೇಟು, ತುಂಬ ಚೆನ್ನಾಗಿದೆ ವೆದರು ನೋಡಿ. ಅಲ್ಲಿ ಕಾರ್ ಹೋಗ್ತಾ ಇದೆ ನೋಡಿ, ತೋರಿಸ್ತೀನಿ ನಿಮಗೆ. ಅಲ್ಲಿ ಕಾರ್ ಹೋಗ್ತಾ ಇದೆಯಲ್ಲ, ಅದೇ ನಿಮಗೆ ರೋಡು, ಡಾಂಬರ್ ರೋಡ್ ಬರುತ್ತೆ. ಆ ಡಾಂಬರ್ ರೋಡಿಂದ ಜಸ್ಟ್ ನೀವು ಒಂದು 700 ಮೀಟ್ರು ಮೆಟ್ಲಿಂಗ್ ಬರಬೇಕಾಗುತ್ತೆ. ಜಮೀನವ್ರಿಗೂ ಮ್ಯಾಪ್ ರೋಡ್ ನಿಮಗೆ ಒಂದು ಚೇನ್ ರೋಡ್ ಬರುತ್ತೆ. ನೀವು ಯಾರು ಜಮೀನ್ ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಜಮೀನವ್ರಿಗೂ ಮ್ಯಾಪ್ ರೋಡ್ ಇದೆ. ಒಳ್ಳೆ ಜಾಗ ನೋಡಿ. ಸಾಯಿಲ್ ಕೂಡ ಈ ಥರ ಬರುತ್ತೆ, ರೆಡ್ ಸಾಯಿಲ್ ಬರುತ್ತೆ. ಎನಿವನ್ ಎಲ್ಲ ಥರ ಕ್ರಾಪ್ ಕೂಡ ಬೆಳಿಬೋದು ನೀವು ಇದರಲ್ಲಿ ನೋಡಿ. ವಿಲೇಜ್ಗೆ ಸೇಕೂರು, ವಿಲೇಜ್ಗೆ ಜಸ್ಟ್ 1.5 ಕಿಲೋಮೀಟ್ರ್ ವಿಲೇಜ್ ಆಗುತ್ತೆ. ಇದು ನಿಮಗೆ ಗುಂಡ್ಲುಪೇಟೆ ಟು ಊಟಿ ಮೈಸೂರು ನ್ಯಾಷನಲ್ ಹೈವೇಯಿಂದ ಕರೆಕ್ಟಾಗಿ 2 ಕಿಲೋಮೀಟ್ರ್ ಬರುತ್ತೆ. ಜಾಗಕ್ಕೆ ಒಂದು 2 ಕಿಲೋಮೀಟ್ರ್ ಬರುತ್ತೆ. ಬಂಡೀಪುರ ಸಫಾರಿ ಝೋನ್ ಏನಿದೆ ಅಲ್ಲಿಗೆ ಕರೆಕ್ಟಾಗಿ ಒಂದು 5 ಕಿಲೋಮೀಟ್ರ್ ಅಂತರದಲ್ಲಿದೆ. ಊಟಿ ಕಡೆಯವರೆಗೆ ನಿಯರ್ ಇದೆ, ಊಟಿಗೆ ತುಂಬ ಹತ್ರ ಇದೆ. ಈ ಜಾಗದಿಂದ ನಿಮಗೆ ಒಂದು 55ರಿಂದ 60 ಕಿಲೋಮೀಟ್ರ್ ಊಟಿ ಬರುತ್ತೆ ನೋಡಿ. ಬ್ಯಾಂಗ್ಳೂರಿಗೆ ಮೈಸೂರಿಗೆ ಕರೆಕ್ಟಾಗಿ ಈ ಜಾಗದಿಂದ 69 ಕಿಲೋಮೀಟ್ರ್ ಬರುತ್ತೆ. ಮೈಸೂರಿಗೆ ಕರೆಕ್ಟಾಗಿ ಬ್ಯಾಂಗ್ಳೂರಿಗೆ 200 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಗುಂಡ್ಲುಪೇಟೆ ಟೌನ್ಗೆ ಈ ಜಾಗದಿಂದ ಒಂದು 11ರಿಂದ 12 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಕ್ಲೈಮೇಟ್ಸ್, ಒಳ್ಳೆ ಸೂಪರ್ ಆಗಿದೆ ಜಾಗ ಮಾತ್ರ ನೋಡಿ. ಯಾರು ಇಂಟ್ರೆಸ್ಟ್ ಇರೋರು, ಫಾರ್ಮ್ ಹೌಸ್ ಮಾಡೋರಿಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಬಂದು ನಿಮಗೆ ಸಫಾರಿ ಝೋನ್ ಬರುತ್ತೆ. ಈ ಜಾಗದಿಂದ ಕರೆಕ್ಟಾಗಿ 5 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಕ್ಲೈಮೇಟು. ಇದ್ರ ಬ್ಯಾಕ್ ಸೈಡಲ್ಲಿ ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ ಇದೆ. ಇಲ್ಲಿಂದ ಜಸ್ಟ್ ಒಂದು 2.5 ಕಿಲೋಮೀಟ್ರು ಹಿಮವದ್ ಗೋಪಾಲ ಸ್ವಾಮಿ ಟೋಲ್ ತೋರಿಸ್ಕೊಡ್ತೀನಿ. ಅದನ್ನು ನಿಮಗೆ ಬಸ್ ಮಾಡಿ ಗೇಟಲ್ಲಿ ಹಾಕಿದ್ದಾರೆ. ಮೆಟ್ಲಿಂಗ್ ನೀವು ಯಾರು ಜಮೀನ್ ಮೇಲೆ ಹೋಗಂಗಿಲ್ಲ ಸರ್. ಒಂದು 500ರಿಂದ 600 ಮೀಟ್ರು ಮೆಟ್ಲಿಂಗ್ ಬರಬೇಕಾಗುತ್ತೆ ನೋಡಿ. ಇದೇನು ಮೆಟ್ಲಿಂಗ್ ನೋಡ್ತಾ ಇದ್ದೀರಾ, ಇದೇ ಜಾಗ ನೋಡಿ. ಒಳ್ಳೆ ಸೂಪರ್ ಆಗಿದೆ ನೋಡಿ. ಜಮೀನವ್ರಿಗೂ ಮ್ಯಾಪ್ ರೋಡ್, ನೀವು ಯಾರು ಜಮೀನ್ ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ ನೋಡಿ. ಸರ್ ಇಂದ ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದಾನಲ್ಲ, ಇದೇ ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್, ಗುಂಡ್ಲುಪೇಟೆ ಟೂರಿಸ್ಟ್ ಪ್ಲೇಸ್ ನೋಡಿ. ಒಳ್ಳೆ ಕ್ಲೈಮೇಟ್, ತುಂಬ ಚೆನ್ನಾಗಿದೆ. ಇಂಥ ಕ್ಲೈಮೇಟಲ್ಲಿ ನಿಮಗೆ ಜಾಗ ಸಿಗೋದು ತುಂಬ ರೇರು ನೋಡಿ. ಒಳ್ಳೆ ಅದ್ಭುತ ಆಗಿದೆ ಜಾಗ ಮಾತ್ರ ನೋಡಿ. ನೋಡಿ ಸರ್, ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲು ಒಳ್ಳೆ ಅದ್ಭುತ ಕಾಣಿಸ್ತಾ ಇದೆ. ಒಳ್ಳೆ ಗ್ರೀನರಿ, ತುಂಬ ಚೆನ್ನಾಗಿದೆ. ಫಾರ್ಮ್ ಹೌಸ್ ಮಾಡ್ಕೊಳ್ಳೋರ್ಗಂತೂ ಒಳ್ಳೆ ಸೂಪರ್. ಇದು ಏನಂದ್ರೆ ನಿಮಗೆ ಮಲ್ಟಿಪರ್ಪಸ್ಗೆ ತುಂಬ ಚೆನ್ನಾಗಿದೆ. ಬೇಕಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಬೇರೆ ಥರ ಏನಾದ್ರು ಇದು ಮಾಡ್ತೀನಿ ಅಂದರೂ ಮಾಡ್ಬೋದು. ಒಳ್ಳೆ ಮಲ್ಟಿಪರ್ಪಸ್ಗೆ ತುಂಬ ಚೆನ್ನಾಗಿದೆ ಜಾಗ. ಈ ಥರ ವ್ಯೂ ಪಾಯಿಂಟಲ್ಲಿ ನಿಮಗೆ ಸಿಗೋದು ತುಂಬ ರೇರು ಅಂದ್ಕೊಂಡಿದ್ದೀನಿ. ಅದರ ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿ ಬಸ್ ಬರ್ತಾ ಇದೆಯಲ್ಲ ನೋಡಿ, ಅಲ್ಲಿ ಬಸ್ ಹೋಗ್ತಾ ಇದೆಯಲ್ಲ, ಅದೇ ಡಾಂಬರ್. ಬಸ್ ಹೋಗ್ತಾ ಇದೆಯಲ್ಲ, ಅದೇ ಡಾಂಬರ್. ಒಳ್ಳೆ ಬ್ಯೂಟಿಫುಲ್, ತುಂಬ ಚೆನ್ನಾಗಿರೋಂಥ ಲೊಕೇಶನ್ ನೋಡಿ ಸರ್. ನೋಡ್ತಾ ಇದ್ದಾರೆ, ಇದೇ ಮೆಟ್ಲಿಂಗು, ಯಾರ್ದು ಇದಿಲ್ಲ, ಡೈರೆಕ್ಟು ಜಮೀನವ್ರಿಗೂ ಮ್ಯಾಪ್ ರೋಡ್. ನೀವು ಆ ಪಾಟಿಗೆ ಕಂಟಿನ್ಯೂ ಕೂಡ ಬರ್ಬೋದು ಈ ರೋಡಲ್ಲಿ. ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿ ಸರ್. ಡೈರೆಕ್ಟು RTC ಓಡರ್ ಯಾರಿದ್ದಾರೆ ಅವ್ರನ್ನ ಕೂರಿಸ್ಕೊಡ್ತೀವಿ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಅವ್ರು ಬಂದು ಅಗ್ರಿಮೆಂಟ್ಗೆ ಟೈಮ್ ಕೊಡೋ ಡೌಟು ಸಹ, ಯಾಕೆಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ನೀವು ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ ನೋಡಿ.
ಕ್ಲೈಮೇಟ್ ಮಾತ್ರ ಒಳ್ಳೆ ಅದ್ಭುತವಾಗಿರೋ ಕ್ಲೈಮೇಟು ನಿಮಗೆ ನೋಡಿ. ವಿಲೇಜ್ಗಳು ಇದೆ ನೋಡಿ ಇಲ್ಲಿ, ಅದೆಲ್ಲ ನಿಮ್ಗೆ ಊಟಿಗೆ ಹೋಗೋ ರಸ್ತೆಯಲ್ಲಿ ಸಿಕ್ಕೋಂಥ ಜಾಗಗಳು. ನೋಡಿ ಇದೆಲ್ಲ ಊಟಿ ಲೊಕೇಶನ್ ನಿಮಗೆ. ನೋಡಿ ಇದೆಲ್ಲ ನಿಮಗೆ ಬಂಡೀಪುರ ಬರುತ್ತಾ ನೋಡಿ, ಎಲ್ಲ ಊಟಿ ಲೊಕೇಶನ್ ನಿಮಗೆ. ಈ ಕಡೆ ತೋರಿಸ್ತಾ ಇದ್ದೀನಲ್ಲ, ಇದು ಹೇಮಾವತ್ ಗೋಪಾಲ ಸ್ವಾಮಿ ಟೆಂಪಲ್ ನೋಡಿ, ಅದೇ ಟೆಂಪಲ್ ಬರುತ್ತೆ. ಗುಂಡ್ಲುಪೇಟೆ ಟೂರಿಸ್ಟ್ ಪ್ಲೇಸು. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಅವ್ರು ಕಾಲ್ ಮಾಡಿ ಡೈರೆಕ್ಟು RTC ಓಡೋರ ಹತ್ರನೇ ಕೂರಿಸ್ಕೊಡ್ತೀನಿ ನಿಮಗೆ. ನಮ್ಮದು 2% ಕಮಿಷನ್ ಇರುತ್ತೆ ಸರ್. ದಯವಿಟ್ಟು ನಿಮ್ಗೆ ಯಾರು RTC ಹೋಲ್ಡರ್ ಯಾರಿದ್ದಾರೆ ಅವ್ರನ್ನೇ ಕೂರಿಸಿ ನಿಮಗೆ ಮಾತುಕತೆ ಮಾಡಿಸ್ಕೊಡ್ತೀನಿ ಖಂಡಿತ. ಶಿವ ಪ್ರಾಪರ್ಟಿ ಕಡೆಯಿಂದ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಖಂಡಿತ ಮಾಡಿಕೊಡೋಣ ಬನ್ನಿ ದಯವಿಟ್ಟು. ಇಲ್ಲ ಅಂದರೆ ನಿಮಗೆ ವಾಟ್ಸಪ್ ಮುಖಾಂತರ ನಿಮ್ಗೆ ಯಾವ ಬಜೆಟಲ್ಲಿ ಬೇಕು ಆ ಬಜೆಟಲ್ಲಿ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ, ಅದ್ರ ಮುಖಾಂತರ ನಿಮಗೆ ಜಾಗ ಹುಡುಕೊಡೋಣ ಖಂಡಿತ. ಇದೇ ಮಾಡ್ಕೋಬೇಕು ಅಂತ ಏನಿಲ್ಲ ಸರ್, ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ, ಏನು ಬಜೆಟ್ ಇದೆ ಆ ಬಜೆಟ್ಗೆ ಖಂಡಿತ ನಮ್ಮ ಕಡೆಯಿಂದ ಹುಡುಕೊಡೋಣ ಜಾಗನ. ವಾಟ್ಸಪ್ ಮುಖಾಂತರನಾರು ಮೆಸೇಜ್ ಮಾಡಿ, ಇಲ್ಲ ಡೈರೆಕ್ಟ್ ಕಾಲ್ ಮಾಡಿನೇ ಬೇಕಾರೆ ಮಾಹಿತಿ ತೊಗೊಳ್ಳಿ. ಇದ್ರ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ ಮೇಲೆ ಡಿಸ್ಪ್ಲೇ ಇದಾಗ್ತಾಯಿದೆ, ಕಾಂಟ್ಯಾಕ್ಟ್ ಮಾಡಿ ಆ ನಂಬರ್ಗೆ ದಯವಿಟ್ಟು, ಬೇಕಾದ್ರೆ ಹೆಚ್ಚಿನ ಮಾಹಿತಿ ಕೊಡೋಣ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ ಈ ಜಾಗದ್ದು. ನೀವು ಡೈರೆಕ್ಟ್ ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಇದು ಒಳ್ಳೆ ನಿಮಗೆ ಬಾಕ್ಸ್ ಸ್ಟೆಪ್ ಬರುತ್ತೆ ನಿಮಗೆ. ಓಕೆ ಸರ್, ಥ್ಯಾಂಕ್ ಯು. ಹೊಸ್ದಾಗಿ ಯಾರು ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ. ನೋಡಿ ಹಿಂದ್ಗಡೆ ಕಾಣಿಸ್ತದಲ್ಲ, ಅದೇ ಗೋಪಾಲ ಸ್ವಾಮಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ದೇವಸ್ಥಾನ ಇರೋದು. ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು.